ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಬಳ್ಳಾರಿ DC ಬ್ಯಾಂಕ್ ಮತ್ತು ಶಿಮೂಲ್ ಈ ಮೂರನ್ನು 160+ ಸ್ಕೋರಿಂಗ್ 160+ ಸ್ಕೋರಿಂಗ್ ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ ಕೂತ್ಕೊಂಡು. ಮೆಸೇಜಸ್ ತುಂಬ ಬರ್ತಾ ಇದ್ದಾವೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ವಿಡಿಯೋಸ್ ಇದಾವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನಂಬರ್ ಆಫ್ ವಿಡಿಯೋಸ್ ಇದಾವೆ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, DCC ಬ್ಯಾಂಕ್ಸಲ್ಲಿ KMF ಅಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ದಾಖಲೆ ಸಮೇತ ಹಾಕಿದ್ವಿ. ದಯವಿಟ್ಟು ಆ ವಿಡಿಯೋಸ್ನ ನೋಡಿ ತದನಂತರ ಮೆಸೇಜ್ ಮಾಡಿ. ಸುಮ್ಮನೆ ಮೆಸೇಜಸ್ ಮಾಡಬೇಡಿ. ಆ ವಿಡಿಯೋಸ್ನ ನೋಡೋದ್ರಿಂದ ಅಚ್ಚುಕಟ್ಟಾಗಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಈ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕಣ್ಣೆದುರುಗಡೆ ಕಾಣುತ್ತೆ. ಪ್ಲಸ್ ಸ್ಯಾಂಪಲ್ ನೋಟ್ಸು ಅಲ್ಲೇ ಸಿಗುತ್ತೆ. ಸ್ಯಾಂಪಲ್ ನೋಟ್ಸು ಸಿಗುತ್ತೆ, ಎರಡೂ ಆಗುತ್ತೆ, ಎರಡೂ ಕೆಲಸ ಆಗುತ್ತೆ. ಅದು ನೋಡಿದ ನಂತರ ನಿಮ್ಗೊಂದು ಐಡಿಯಾ ಬರುತ್ತೆ. ನೋಟ್ಸ್ ಕ್ವಾಲಿಟಿ ಕಣ್ಣೆದುರುಗಡೆ ಕಾಣುತ್ತೆ. ತದನಂತರ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಒಂದೇ ಒಂದು ಮೆಸೇಜ್ ಮಾಡಿದ್ರೆ ಇಂಥ ನೋಟ್ಸ್ ಬೇಕು ಅಂತ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ಲ? ವಿಡಿಯೋಸ್ ಎಲ್ಲವನ್ನು ನೋಡಿದ ನಂತರ ಸುಮ್ಮನೆ ಮೆಸೇಜಸ್ ಮಾಡಬೇಡಿ. ಅರ್ಥ ಆಯ್ತಲ್ಲ? ಇದು ವಾಟ್ಸಪ್ ನಂಬರ್ ಇಲ್ಲಿದೆ ನೋಡಿ. ವಾಟ್ಸಪ್ ನಂಬರ್ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ? ವಾಟ್ಸಪ್ ನಂಬರ್ 6366996355 ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ಆಯ್ತಲ್ಲ? ಇನ್ನು ನೋಟ್ಸ್ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ ಮಾತ್ರ ಲಭ್ಯ ಇರುತ್ತೆ. ನೋಟ್ಸ್ ನಮ್ಮಲ್ಲಿರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ ಮಾತ್ರ. ಇಂಗ್ಲೀಷ್ PDF ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ಇರುತ್ತೆ, ಎಲ್ಲರಿಗೂ ಅಲ್ಲ. ಇಂಗ್ಲೀಷ್ PDF ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ಇರುತ್ತೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಕ್ಲಿಯರಾಗಿ ಹೇಳಿದ್ದೀನಿ. ನೋಟ್ಸ್ ಇರ್ತಕ್ಕಂಥದ್ದು ಪ್ರಿಂಟೆಡ್ ನೋಟ್ಸ್ ಎಂಥದ್ದು ಇರ್ತಕ್ಕಂಥದ್ದು ಪ್ರಿಂಟೆಡ್ ನೋಟ್ಸು. ಅರ್ಥ ಆಯ್ತಲ್ಲ? 160+ ಸ್ಕೋರಿಂಗು ಈಸಿಯಾಗಿ ಮಾಡ್ಕೊಂಡು ಈಚೆಗೆ ಬರ್ಬೋದು, ಹೇಳ್ತೀನಿ. ಇನ್ನು ಇದಾದ ನಂತರ VAO ಕಾಲಾಗಿದೆ, ಭೂಮಾಪಕರು ಕಾಲಾಗಿದೆ, KRAS ಕಾಲಾಗಿದೆ, ಪೊಲೀಸ್ ಜಾಬ್ಸ್ ಕಾಲಾಗಿದ್ದಾವೆ, FDA SDA ಆಗುತ್ತೆ. FDA SDA ವೆರಿ ಶಾರ್ಟ್ಲಿ ಆಗುತ್ತೆ. ಗ್ರೂಪ್ C ಕಾಲಾಗುತ್ತೆ. ಇವರಲ್ಲಿ 100 ಕ್ವಶನ್ಸ್ಗೆ 60ರಿಂದ 70 ಕ್ವಶನ್ಸು ಈಸಿಯಾಗಿ ತಗೋಬೋದಾ? ಖಂಡಿತವಾಗ್ಲೂ ಈಸಿಯಾಗಿ ತಗೋಬೋದು. ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮಲ್ಲಿ ಕ್ಲಾಸಸ್ ಮಾಡ್ತಾ ಇದೀವಿ, ಕ್ಲಾಸಸ್ ಇದೆ. ನಮ್ಮಲ್ಲಿ ಏನಿದೆ? ಕ್ಲಾಸಸ್ ಮಾಡ್ತಾ ಇದೀವಿ, ಕ್ಲಾಸಸ್ ಇದೆ. FDA SDA VAO ಭೂಮಾಪಕರು KRAS ಎಲ್ಲದಕ್ಕೂ GS ಪೇಪರ್ಗೆ ಕ್ಲಾಸಸ್ ಇದೆ, ಜನರಲ್ ಸ್ಟಡೀಸ್ ಪೇಪರ್ಗೆ ಕ್ಲಾಸಸ್ ಇದೆ. ನಾವು ಹೇಳ್ಕೊಡ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾಸ್ ಅಂತ ಬರ್ತವೆ. ಇಂಪಾರ್ಟೆಂಟ್ ಎಲ್ಲ ಸಬ್ಜೆಕ್ಟಲ್ಲೂ ಇರ್ತಕ್ಕಂಥ ಕೋರ್ ಏರಿಯಾಸು ಯಾವ್ಯಾವಿದಾವೆ ಅಷ್ಟು ಸಬ್ಜೆಕ್ಟು ಕೋರ್ ಏರಿಯಾಸ್, ಜನರಲ್ ಸ್ಟಡೀಸಲ್ಲಿ ಬರ್ತಕ್ಕಂಥ ಅಷ್ಟು ಸಬ್ಜೆಕ್ಟು ಕೋರ್ ಏರಿಯಾಸು. ಪ್ಲಸ್ ಅದ್ರ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಹೇಳ್ಕೊಡ್ತೀವಿ. ಯಾವ್ಯಾವ ಕ್ವಶನ್ಸ್ ಬರ್ಬೋದು, ಯಾವ್ಯಾವ ಏರಿಯಾದಿಂದ ಕ್ವಶನ್ಸ್ ಬರ್ಬೋದು ಅಂತೇಳಿ ಕ್ಲಾಸಸ್ಸಲ್ಲಿ ನೋಟ್ಸ್ ಮಾಡಿ ಕಳಿಸ್ಕೊಡ್ತೀವಿ. ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇರುತ್ತೆ. ಈಸಿಯಾಗಿ 60 to 70 ಮಾರ್ಕ್ಸ್ ಆರಾಮ್ಸೆ ತೊಗೋಬೋದು. ವಿತಿನ್ 2 ಮಂತ್ಸಲ್ಲಿ ತೆಗೆದುಕೋಬೋದು. ಅರ್ಥ ಆಯ್ತಲ್ಲ? ವಿತಿನ್ 2 ಮಂತ್ಸಲ್ಲಿ ತೆಗೆದುಕೋಬೋದು. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. FDA SDA ಎಲ್ಲವೂ ಕಾಲಾಗುತ್ತೆ. 60ರಿಂದ 70 ಕ್ವಶನ್ಸ್ ಅಂದರೆ ಸೆಲೆಕ್ಷನ್ನೇ ಆಗಿ ಹೋಗ್ತೀರಾ. ಹೇಳ್ತಾರೆ ಜನರಲ್ ಸ್ಟಡೀಸ್ ಪೇಪರ್ 1ನಲ್ಲಿ, GS ಪೇಪರ್ 1ನಲ್ಲಿ 60ರಿಂದ 70 ಕ್ವಶನ್ಸು ರೀಚ್ ಆಯಿತು ಅಂದರೆ ಸೆಲೆಕ್ಷನ್ ಸ್ಕೋರ್ ಇದು. ಈಸಿಯಾಗಿ ಸೆಲೆಕ್ಷನ್ ಸ್ಕೋರ್ ಇದು. ಸೆಲೆಕ್ಟೆಡ್ ಟಾಪಿಕ್ಸ್ನ ಓದೋದಷ್ಟೇ, ಎಂಟೈರ್ ನೋಟ್ಸ್ ಅಲ್ಲ. ಸೆಲೆಕ್ಟೆಡ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ನ ನೋಟ್ಸ್ ಮಾಡಿ ಕೊಡ್ತೀವಿ. ಕ್ಲಾಸಸ್ ಮುಖಾಂತರ ಹೇಳ್ತೀವಿ, ಅದನ್ನು ಓದ್ಕೊಂಡು ಹೋಗೋದಷ್ಟೇ ಕೆಲಸ. ಸೆಲೆಕ್ಟೆಡ್ ಟಾಪಿಕ್ಸ್ ಅಂತ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಅಂದರೆ ಕಣ್ಣೆದುರುಗಡೆ ಕಾಣುತ್ತೆ. ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ಸ್ ನೋಡಿದ್ರೆ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್, ಪ್ರತಿ ವರ್ಷ ತೆಗಿತಾರೆ ಅಂತಕ್ಕಂಥ ಟಾಪಿಕ್ಸು ತುಂಬ ಇರ್ತವೆ. ಆ ಟಾಪಿಕ್ಸ್ನಲ್ಲಿ ಇರ್ತಕ್ಕಂಥ ನೋಟ್ಸ್ನ ತೆಗೆದು ಇಂಪಾರ್ಟೆಂಟ್ ಇವತ್ತಿನ ಟ್ರೆಂಡ್ಗೆ ಅದನ್ನು ಸೆಟ್ ಮಾಡಿ ನೋಟ್ಸ್ನ ಕೊಡಲಾಗುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಕೊಡಲಾಗುತ್ತೆ. ಅದರಲ್ಲೇ ಇರವೇ ಬರ್ತಾವೆ, 100% ಬಂದಿರ್ತವೆ. ಪ್ಲಸ್ ಈ ಮೆಥಡ್ ಇರ್ತಕ್ಕಂಥದ್ದು ಕೋರ್ ಏರಿಯಾ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್ ಆಗಿರೋದ್ರಿಂದ 100% ಸಕ್ಸಸ್ಸು ಪಕ್ಕ ಬರೆದಿಟ್ಕೊಳ್ರಿ. ಸಕ್ಸಸ್ 100% ಇರುತ್ತೆ, 100% ಗ್ಯಾರಂಟಿ ಸಕ್ಸಸ್ ಇರುತ್ತೆ. 60 to 70 ಕ್ವಶನ್ಸ್ ಈಸಿಯಾಗಿ ರೀಚ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ನೆಕ್ಸ್ಟ್ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಶಿಮೂಲ್ಗೆ, ಆಮೇಲೆ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗೆ, ಪ್ಲಸ್ ಆಮೇಲೆ ಯಾವುದಿದು ಶಿಮೂಲು, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬಳ್ಳಾರಿ, ಪ್ಲಸ್ ಈ ಕನ್ನಡ ನೋಟ್ಸು ನಿಮ್ಮ
ಎಲ್ಲ ನಿಮ್ಮ ಇದು ಯಾವುದು ಪೇಪರ್ 2 ಆಗುತ್ತೆ. ಕನ್ನಡ ನೋಟ್ಸು ಪೇಪರ್ 2 ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ರೆ ತೆಗೆದುಕೊಂಡು ಹೋದ್ರಿ, ಅದ್ಭುತವಾಗಿದೆ. ಕನ್ನಡ ನೋಟ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಇದೆ, ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಕನ್ನಡ ಸಿಲೆಬಸ್ ಕಂಪ್ಲೀಟ್ ನೋಟ್ಸ್ ಇದೆ, ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಯಾರಿಗಾರ ಅವಶ್ಯಕತೆ ಇದ್ರೆ ತೆಗೆದುಕೊಂಡು ಹೋದ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ನ ಅಚ್ಚುಕಟ್ಟಾಗಿ ಕನ್ನಡ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಹಾಕಿದ್ದೀವಿ, ನೋಡ್ಕೊಂಡ್ರೆ. ನಿಮ್ಮ KPSC KA ಹಾಕಿದ್ದೀವಿ, ಅರ್ಥ ಆಯ್ತಲ್ಲ. DC ಬ್ಯಾಂಕ್ದು ಹಾಕಿದ್ದೀವಿ, KPSC KA ಹಾಕಿದ್ದೀವಿ, ಚೆಕ್ ಮಾಡ್ಕೊಳ್ರಿ. ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೇ ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇರ್ತಕ್ಕಂಥದ್ದು. ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ, ಯಾರಿಗಾರ ಅವಶ್ಯಕತೆ ಇದ್ರೆ ತೆಗೆದುಕೊಂಡು ಹೋದ್ರಿ. ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆಕ್ಟು 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ಮೀಡಿಯಮಲ್ಲಿದೆ, ಅದ್ಭುತವಾಗಿದೆ. ಯಾರಿಗಾರ ಅವಶ್ಯಕತೆ ಇದ್ರೆ ತೆಗೆದುಕೊಂಡು ಹೋದ್ರಿ. ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಬಳ್ಳಾರಿ, ಶಿಮೂಲೂರು, ಕನ್ನಡ ಫಸ್ಟ್ ಓದಿ, ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಓದಿ. ಫಸ್ಟ್ ಕನ್ನಡ ಮುಗಿಸ್ಕೊಳ್ರಿ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಳ್ರಿ. ತದನಂತರ ಕೋಆಪರೇಟಿವ್ KMF, ಕೋಆಪರೇಟಿವ್ ಬ್ಯಾಂಕಿಂಗು 3000 ಕ್ವಶನ್ ಬ್ಯಾಂಕ್. ಇದಿಷ್ಟನ್ನ ಅಚ್ಚುಕಟ್ಟಾಗಿ ಏನು ಕೊಟ್ಟಿದ್ದೀವಿ ಅದನ್ನು ಬಾಹ್ಯಾಟ್ ಮಾಡ್ಕೊಂಡು ಹೊರಟೋಗಿ ಅಷ್ಟೇ. ಅಚ್ಚುಕಟ್ಟಾಗಿ ಬಾಹ್ಯಾಟ್ ಮಾಡ್ಕೊಂಡು ಹೊರಟೋಗ್ರಿ. ಪ್ಲಸ್ GK ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ, ಅದಷ್ಟು ನೋಡ್ಕೊಂಡು ಹೋದ್ರೆ ಸಫಿಷಿಯೆಂಟ್ ಆಗುತ್ತೆ. ಇನ್ನು ಇಂಗ್ಲೀಷು ಅಥೆಂಟಿಕೇಟೆಡ್ ಮೆಟೀರಿಯಲ್ ಲಭ್ಯ ಇದೆ. ಹಳೆಯ ಕಾಲದ ನೋಟ್ಸ್ ಇದು, ನಂದೇ ನೋಟ್ಸು, ಹಳೆಯ ಕಾಲದ ನಾವು ಸೆಲೆಕ್ಷನ್ ಆಗಿದ್ವಲ್ಲ ಆ ಕಾಲದ ನೋಟ್ಸು. ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್, ಇದು ಫ್ರೀ ನೋಟ್ಸ್. ಇದು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಯಾರಿಗೆ? ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ, ಎಲ್ಲರಿಗೂ ಅಲ್ಲಪ್ಪ. ದಯವಿಟ್ಟು ಮೆಸೇಜ್ ಸುಮ್ಮನೆ ಮೆಸೇಜ್ ಮಾಡಿಬಿಡ್ರಿ. ಪದೇ ಹೇಳ್ತಾ ಇದ್ದೀನಿ, ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮಲ್ಲಿ ಯಾರು ನೋಟ್ಸ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ. ಒಳ್ಳೆ ಸ್ಕೋರ್ ಆಗಬೇಕು. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಇಂಗ್ಲೀಷ್ ಪೋರ್ಷನ್ ಫುಲ್ ಇದರಲ್ಲಿ ಬಂದಿದ್ದಾವೆ, ಅರ್ಥ ಆಯ್ತಲ್ಲ. ಅದ್ರ ಹಿಂದೆ ಇರ್ತಕ್ಕಂಥದ್ರಲ್ಲಿ ಎಲ್ಲ ಎಕ್ಸಾಮ್ಸನ್ನು ಆಟೋನಿಮ್ಸು, ಸಿನೋನಿಮ್ಸ್ ಇವೇ ಬರ್ತವೆ. 100% ಇವೇ ಬರ್ತವೆ, 100% ಇವೇ ಬರ್ತವೆ. ಹ್ಯಾಂಡ್ ರಿಟನ್ ನೋಟ್ಸ್, ಹಳೆಯ ಕಾಲದ ನೋಟ್ಸ್ ಇದು, ಅರ್ಥ ಆಯ್ತಲ್ಲ. ಒಳ್ಳೇದಾಗಲಿ, ತೆಗೆದುಕೊಂಡು ಹೋದ್ರಿ. ಫಸ್ಟು ಮಾಡಬೇಕಾಗಿರೋದು ನೀವು ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ಕೋಆಪರೇಟಿವ್ ಫುಲ್ಲು, ಈ ಮೂರು ಪೋರ್ಷನ್ನ ಅಚ್ಚುಕಟ್ಟಾಗಿ ಮುಗಿಸ್ಕೊಳ್ರಿ. 100% ಓದಿದ್ದೀನಿ ಅನ್ನೋಂಥ ಅಷ್ಟು ರೇಂಜ್ಗೆ ರೆಡಿ ಮಾಡಿಕೊಡ್ರಿ. ಒಂದು 10 ಸತಿ ಚೆನ್ನಾಗಿ ರಿವಿಷನ್ ಮಾಡಿಕೊಡ್ರಿ. GK ರೆಕಾರ್ಡೆಡ್ ಕ್ಲಾಸಸ್ ಒಂದು 2 hours ಡೈಲಿ ಕೇಳ್ರಿ. ಇಂಗ್ಲೀಷ್ ಒಂದು 2 hours ಎಫರ್ಟ್ಸ್ ಹಾಕಿ. ಇಷ್ಟೇ ಮಾಡಬೇಕಾಗಿದೆ. ಈಸಿಯಾಗಿ ಕ್ವಾಲಿಫೈ ಆಗ್ತೀರ, ಈಸಿಯಾಗಿ ಇಂಟರ್ವ್ಯೂ ಕ್ವಾಲಿಫೈ ಆಗ್ತೀರ. ಇಷ್ಟೇ, ಇನ್ನೇನು ಸರ್ಕಸ್ ಮಾಡೋ ಅಗತ್ಯ ಇಲ್ಲ, ಅರ್ಥ ಆಯ್ತಲ್ಲ. ಇನ್ನು ನಿಮ್ಮ GSಗೆ ಕ್ಲಾಸಸ್ ಬರದೇ ಇರ್ತಕ್ಕಂಥವ್ರು ಕರೆಂಟ್ ಅಫೇರ್ಸ್ನ ಫುಲ್ಲು ರೆಡಿ ಆಗ್ರಿ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಇದಿಷ್ಟು ರೆಡಿ ಆಗ್ರಿ. ಪ್ಲಸ್ ಕೋರ್ ಏರಿಯಾಸ್ ಎಲ್ಲ ಸಬ್ಜೆಕ್ಟ್ದು, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್, ಇನ್ನೇನೇನಿದೆ ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟ್ ಏರಿಯಾಸ್, ಅರ್ಥ ಆಯ್ತಿದೆಯಲ್ಲ. ಕರ್ನಾಟಿಕ್ ವಾರ್ ಅಂದರೆ ಅದು ಇಂಪಾರ್ಟೆಂಟ್ ಏರಿಯಾ. ಕರ್ನಾಟಿಕ್ ವಾರ್ ಅಂದರೆ ಅದೊಂದು ಇಂಪಾರ್ಟೆಂಟ್ ಏರಿಯಾ, ಅರ್ಥ ಆಗ್ತಿದೆಯಲ್ಲ. ಕರ್ನಾಟಿಕ್ ವಾರ್ ಅಂದರೆ ಅದೊಂದು ಇಂಪಾರ್ಟೆಂಟ್ ಏರಿಯಾ. ಪಾಣಿಪತ್ ವಾರ್ಸ್ ಅಂದರೆ ಇಂಪಾರ್ಟೆಂಟ್ ಏರಿಯಾ, ಅರ್ಥ ಆಯ್ತಲ್ಲ. ಈ ಥರ ಏರಿಯಾಗಳನ್ನ ಚಾಯ್ಸ್ ಮಾಡ್ಕೋಬೇಕು. ಎಲ್ಲಿಂದ? ಸಿಂಧು ಬಯಲಿನ ನಾಗರಿಕತೆಯಿಂದ 1947ವರ್ಗೂ ಎಲ್ಲ ಏರಿಯಾನೂ ರೆಡಿ ಮಾಡ್ಕೊಡ್ರಿ. ಅದೇ ಥರ ಜಿಯೋಗ್ರಫಿಲೂ ಅಷ್ಟೇ, ಎಲ್ಲ ಏರಿಯಾ ರೆಡಿ ಮಾಡ್ಕೊಡ್ರಿ. ಕಾನ್ಸ್ಟಿಟ್ಯೂಷನಲ್ಲೂ ರೆಡಿ ಮಾಡ್ಕೊಡ್ರಿ. ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಎಕ್ಸಾಂಪಲ್, ಎರವಲು ಸಂವಿಧಾನ ಇದೆಯಲ್ಲ, ಎಲ್ಲೆಲ್ಲಿಂದ ಪಡ್ಕೊಂಡ್ರು, ದಟ್ ಈಸ್ ಒನ್ ಆಫ್ ದಿ ಕೋರ್ ಏರಿಯಾ. ಆ ಥರ ಎಂಟೈರ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೋಬೇಕು. ಎಂಟೈರ್ ಯಾವ್ಯಾವ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟು. ಈಗ ಅಮೆಂಡ್ಮೆಂಟ್ಸಲ್ಲಿ 100ರಿಂದ 106 ಒಳಗಡೆ, 101, 102, 103, 104, 105, 106 ಇಷ್ಟೊಳಗಡೆ 1 ಮಾರ್ಕ್ ಬಂದೇ ಬರುತ್ತೆ, ಖಚಿತವಾಗಿ ಬಂದೇ ಬರುತ್ತೆ. ಈ ಥರ ಏರಿಯಾಗಳು ಎಂಟೈರ್ ಸಿಲೆಬಸ್ಸಲ್ಲಿ 106 ಸಿಗ್ತವೆ. ಅವನ್ನೆಲ್ಲವನ್ನು ಒಂದು ಕಡೆ ರೆಡಿ ಮಾಡ್ಕೊಂಡ್ರೆ ಅಷ್ಟೇ. ಅದರಿಂದನೇ ಎಕ್ಸಾಮಿನೇಷನ್ ಕ್ವಶನ್ಸ್ ಬಂದಿರ್ತವೆ. 60ರಿಂದ 70 ಕ್ವಶನ್ಸು ಇದರಿಂದನೇ ಬಂದಿರ್ತವೆ. ಜಾಸ್ತಿ ಏರಿಯಾಸ್ ಇರ್ತವೆ. ಎಲ್ಲ ಸಬ್ಜೆಕ್ಟಲ್ಲೂ ಏರಿಯಾಸ್ನ ರೆಡಿ ಮಾಡ್ಕೋಬೇಕು, ಎಲ್ಲ ಸಬ್ಜೆಕ್ಟಲ್ಲೂ. ಅದು ಇದು ಅಂತಲ್ಲ. ಈಗ ಹಿಮಾಲಯದ ಮೇಲೆ ಕ್ವಶನ್ ಬಂದಿರುತ್ತಾ? ಖಚಿತವಾಗಿ ಬಂದಿರುತ್ತೆ. ಹಿಮಾಲಯ ರೀಜನ್ ಮೇಲೆ, ಪಶ್ಚಿಮ ಘಟ್ಟಗಳ ಮೇಲೆ ಕ್ವಶನ್ ಬಂದಿರುತ್ತಾ? ಡೆಫಿನೆಟಾಗಿ ಬಂದಿರುತ್ತೆ. ಈ ವರ್ಷ L9 ಮೇಲೆ ಮಳೆ ಬಂದಿಲ್ಲ, L9 ಮೇಲೆ ಕ್ವಶನ್ ಬಂದಿರುತ್ತಾ? ಡೆಫಿನೆಟಾಗಿ ಬಂದಿರುತ್ತೆ. ಹಾರ್ಮುಜ್ ಜಲಸಂಧಿ ಮೇಲೆ ಕ್ವಶನ್ ಬಂದಿರುತ್ತೆ. ಅರ್ಥ ಆಯ್ತಾ ಇದೆಯಾ ಯಾವ ಥರ ವರ್ಕ್ ಆಗುತ್ತೆ ಅಂತ? ಈಗ ಮುಖ್ಯವಾಗಿ ಈಗ CM ಆಯ್ಕೆ ಆದರು, CMಗಳ ಮೇಲೆ ಒಂದು ಕ್ವಶನ್, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ CM ಆಯ್ಕೆ ಆದರು ಅಂತ ಒಂದು ಕ್ವಶನ್ ಡೆಫಿನೆಟಾಗಿ ಬಂದಿರುತ್ತೆ. 100% ಬಂದಿರುತ್ತೆ. ಅರ್ಥ ಆಯ್ತಲ್ಲ. ಈ ಥರ ಖಚಿತವಾಗಿ ಬಂದೇ ಬಂದಿರ್ತವೆ ಅಂತ ಏರಿಯಾಗಳನ್ನ ಒಂದು 500ರಿಂದ ಒಂದು 1000 ಏರಿಯಾಗಳು ಕೋರ್ ಏರಿಯಾಸ್ನ ರೆಡಿ ಮಾಡಿಕೊಂಡ್ರೆ
ಕ್ವಶನ್ ಪೇಪರ್ ಇದೇ ಥರದಲ್ಲೇ ಸೆಟ್ ಆಗಿರುತ್ತೆ ಅರ್ಥ ಆಯ್ತಲ್ಲ. ಕೋರ್ ಏರಿಯಾಸ್ನ ನೀವು ರೆಡಿ ಮಾಡ್ಕೋಬೇಕು. ಎಂಟೈರ್ ಬುಕ್ ಗ್ರಂಥಗಳನ್ನು ಓದುವ ಬದಲಾಗಿ ಗ್ರಂಥಗಳನ್ನ ಓದಿ ಜಯಿಸ್ಕೊಳ್ಳೋಕೆ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಆಗೋದಿಲ್ಲ, ಅರ್ಥ ಆಗುತ್ತಲ್ಲ. ಅದ್ರ ಬದಲು ಇಂಪಾರ್ಟೆಂಟ್ ಏರಿಯಾ ವೈಸ್ ಈಗ ದಿವಾನ್ಸು ಬಂದೇ ಬಂದಿರುತ್ತೆ, ಕಮಿಷನರ್ಗಳ ಆಡಳಿತ ಬಂದೇ ಬಂದಿರುತ್ತೆ, ಡೆಫಿನೆಟ್ ರಾಜ ಒಡೆಯರ್ಸು ಒಂದು ಕ್ವಶನ್ ಬಂದೇ ಬಂದಿರುತ್ತೆ, ಕೃಷ್ಣದೇವರಾಯ ಒಂದು ಕ್ವಶನ್ ಬಂದೇ ಬಂದಿರುತ್ತೆ, ಬಹುಮನೀಸ್ ಒಂದು ಕ್ವಶನ್ ಬಂದೇ ಬಂದಿರುತ್ತೆ, ಹೊಯ್ಸಳಾಸು ಒಂದು ಕ್ವಶನ್ ಬಂದೇ ಬಂದಿರುತ್ತೆ, ಡೆಫಿನೆಟಾಗಿ ಬಂದಿರುತ್ತೆ, ಅರ್ಥ ಆಯ್ತಾ. ಈ ಥರ ಎಲ್ಲ ಸಬ್ಜೆಕ್ಟಲ್ಲೂ ಮಾಡ್ಕೊಂಬರ್ಬೇಕು, ಎಲ್ಲ ಸಬ್ಜೆಕ್ಟಲ್ಲೂ, ಅದು ಇದು ಅಂತಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದ್ರೆ ನಿಮಗೆ ಸ್ಟ್ರಕ್ಚರ್, ಒಂದು ನೋಟ್ ಸ್ಟ್ರಕ್ಚರ್ ಬರುತ್ತೆ, ಲಾಸ್ಟಲ್ಲಿ ಒಂದು ನೋಟ್ ಸ್ಟ್ರಕ್ಚರ್ ಬರುತ್ತೆ. ಒಂದು 2,000 2,500 ಕೋರ್ ಏರಿಯಾಸ್ಗಳು ರೆಡಿ ಇರ್ತವೆ. 2,000 2,500 ಅಥವಾ ಒಂದು 3,000 ಏರಿಯಾಗಳು ಎಲ್ಲ ಸಬ್ಜೆಕ್ಟಿಂದ ಸೇರಿ ಎಂಟೈರ್ ಸಿಲೆಬಸ್ ಟೋಟಲ್ ಜನರಲ್ ಸ್ಟಡೀಸಿಂದ ಅವಷ್ಟನ್ನು ಒಂದು 10 ಸರ್ತಿ ನೀಟಾಗಿ ಅಚ್ಚುಕಟ್ಟಾಗಿ ಬಾಯಟ್ ಮಾಡ್ಕೊಂಡು ಹೊಂಟೋದ್ರೆ ಅವೇ ಬಂದಿರ್ತವೆ ಎಕ್ಸಾಮಿನೇಷನ್ಗೆ, ಆಲ್ಮೋಸ್ಟ್ ಅವೇ ಬಂದಿರ್ತವೆ, ಅರ್ಥ ಆಯ್ತಲ್ಲ. 60 ರಿಂದ 70 ಕ್ವಶನ್ ಈಸಿಯಾಗಿ ಕ್ರಾಸ್ ಆಗುತ್ತೆ, 60 ರಿಂದ 70 ಈಸಿಯಾಗಿ ಕ್ರಾಸ್ ಆಗುತ್ತೆ, ಈಸಿಯಾಗಿ. ಇಷ್ಟೇ ಮಾಡಬೇಕಾಗಿರೋದು, ಅರ್ಥ ಆಯ್ತಲ್ಲ. ಯಾರ್ಯಾರು ಕ್ಲಾಸಸ್ಗೆ ಬಂದಿಲ್ಲ, ಜಾಯ್ನ್ ಆಗಿಲ್ಲ, ಅವರೆಲ್ಲರೂ ಈ ಮೆಥಡ್ ಫಾಲೋ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ, ಅರ್ಥ ಆಯ್ತಲ್ಲ. 100% ಸಕ್ಸಸ್ ಆಗ್ತೀರಾ. ಯಾರಿಗಾರ ಕ್ಲಾಸಸ್ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗ್ರಿ, ನಡೀತಾ ಇದ್ದಾವೆ, ಸುಮಾರು ಜನ ಓದ್ತಾ ಇದ್ದಾರೆ, ರೆಕಾರ್ಡೆಡ್ ಕ್ಲಾಸಸ್ಸು. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ಗೊತ್ತಿರೋದು ಹೇಳಿದ್ದೀನಿ, ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಳ್ರಿ. ಮತ್ತೆ ಇಷ್ಟೊಂದು ಯೂಸ್ ರಿಕ್ರೂಟ್ಮೆಂಟ್ ಇರೋದಿಲ್ಲ. ರಿಕ್ರೂಟ್ಮೆಂಟ್ ಆದಾಗ ಯುಟಿಲೈಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ರಿ. ಒಳ್ಳೇದಾಗ್ಲಿಮ್ಮ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.